ಹಾಯ್ ಹೆಲೋ ಸ್ನೇಹಿತರೆ, ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಂಪು ಟೋಪಿ ಹೊಂದಿರುವ ವಿಶೇಷ ಪಕ್ಷಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಕೆಂಪು ಟೋಪಿಯ ಮನಾಕಿನ್ ಪಕ್ಷಿಗಳು ಪಿಪ್ರಿಡೆ ಕುಟುಂಬಕ್ಕೆ ಸೇರಿದ ಪಕ್ಷಿ ಪ್ರಭೇದವಾಗಿವೆ. ಇವು ಬ್ರೆಜಿಲ್, ಕೊಲಂಬಿಯಾ, ಕೋಸ್ಟರಿಕಾ, ಈಕ್ವೆಡಾರ್, ಗ್ವಾಟೆಮಾಲಾ, ಹೊಂಡುರಾಸ್, ಮೆಕ್ಸಿಕೋ, ನಿಕರಾಗುವಾ, ಪೆರು ಮತ್ತು ಪನಾಮದಲ್ಲಿ ಕಂಡುಬರುತ್ತವೆ. ಇವುಗಳ ನೈಸರ್ಗಿಕ ಆವಾಸಸ್ಥಾನವು ಉಪೋಷ್ಣವಲಯ ಅಥವಾ ಉಷ್ಣವಲಯದ ತೇವಾಂಶವುಳ್ಳ ತಗ್ಗು ಪ್ರದೇಶದ ಕಾಡುಗಳು. ಗೆಳೆಯರೇ, ಈ ಪಕ್ಷಿಗಳು ಗಂಡು ಹಕ್ಕಿಯ ಅಸಾಮಾನ್ಯ ಪ್ರಣಯ ವಿಧಾನಕ್ಕೆ ಹೆಸರುವಾಸಿಯಾಗಿವೆ. ಈ ವಿಧಾನದ ಮೂಲಕ ಅವುಗಳು ವೇಗವಾಗಿ ಚಂದ್ರನ ನಡಿಗೆಯಂತೆ ಕೊಂಬೆಯಾದ್ಯಂತ ಹಿಂದಕ್ಕೆ ಚಲಿಸುತ್ತವೆ. ಸ್ನೇಹಿತರೆ, ದಕ್ಷಿಣ ಮೆಕ್ಸಿಕೋದ ವೆರಾಕ್ರೂಜ್ನ ಕಾರ್ಡೋಬಾದಲ್ಲಿ ಆಗಸ್ಟೆ ಸಾಲೆ ಸಂಗ್ರಹಿಸಿದ ಮಾದರಿಯನ್ನು ಆಧರಿಸಿ 1857ರಲ್ಲಿ ಇಂಗ್ಲಿಷ್ ಪ್ರಾಣಿಶಾಸ್ತ್ರಜ್ಞ ಫಿಲಿಪ್ ಸ್ಕ್ಲೇಟರ್ ಅವರು ಕೆಂಪು ಟೋಪಿಯ ಮನಾಕಿನ್ ಅನ್ನು ಔಪಚಾರಿಕವಾಗಿ ವಿವರಿಸಿದರು ಮತ್ತು ಚಿತ್ರಿಸಿದರು. ಸ್ಕ್ಲೇಟರ್ ಈ ಜಾತಿಯನ್ನು ಪಿಪ್ರಾ ಕುಲಕ್ಕೆ ಸೇರಿಸಿದರು ಮತ್ತು ಪಿಪ್ರಾ ಮೆಂಟಲಿಸ್ ಎಂಬ ದ್ವೀಪದ ಹೆಸರನ್ನು ಸೃಷ್ಟಿಸಿದರು. ಆಣ್ವಿಕ ಪೈಲೋಜೆನೆಟಿಕ್ ಅಧ್ಯಯನಗಳು ಪಿಪ್ರಾ ಏಕಪಕ್ಷೀಯವಲ್ಲ ಎಂದು ಕಂಡುಕೊಂಡಾಗ ಕೆಂಪು ಟೋಪಿ ಮನಾಕಿನ್ ಅನ್ನು ಸೆರಾಟೋಪಿಪ್ರಾ ಕುಲಕ್ಕೆ ಸ್ಥಳಾಂತರಿಸಲಾಯಿತು. ಇದು ಪೂರ್ವ ಪನಾಮದಲ್ಲಿ ಚಿನ್ನದ ತಲೆಯ ಮನಾಕಿನ್ಗೆ ನಿಕಟ ಸಂಬಂಧ ಹೊಂದಿದೆ ಮತ್ತು ಕೆಲವೊಮ್ಮೆ ಅದರೊಂದಿಗೆ ಸಂಕರಿಸುತ್ತದೆ ಎಂದು ಹೇಳಲಾಗಿದೆ. ಗೆಳೆಯರೇ, ಕೆಂಪು ಟೋಪಿಯ ಮನಾಕಿನ್ ಪಕ್ಷಿಗಳನ್ನು ಸೆರಾಟೋಪಿಪ್ರಾ ಮೆಂಟಲಿಸ್ ಮೆಂಟಲಿಸ್, ಸೆರಾಟೋಪಿಪ್ರಾ ಮೆಂಟಲಿಸ್ ಇಗ್ನಿಫೆರಾ ಹಾಗೂ ಸೆರಾಟೋಪಿಪ್ರಾ ಮೆಂಟಲಿಸ್ ಮೈನರ್ ಎಂಬ 3 ಉಪಜಾತಿಗಳನ್ನಾಗಿ ಗುರುತಿಸಲಾಗಿದೆ. ಸ್ನೇಹಿತರೆ, ಕೆಂಪು ಟೋಪಿಯ ಮನಾಕಿನ್ಗಳು ಒಂದು ಸಣ್ಣ ಪ್ಯಾಸರೀನ್ ಆಗಿದ್ದು 4 ಇಂಚು ಉದ್ದ ಮತ್ತು 16 ಗ್ರಾಂ ತೂಕವಿರುತ್ತವೆ. ಗಂಡು ಪಕ್ಷಿಗಳು ತುಂಬಾ ನಯವಾದ ಕಪ್ಪು ಬಣ್ಣದ್ದಾಗಿದ್ದು ಪ್ರಕಾಶಮಾನವಾದ ಕೆಂಪು ತಲೆ ಮತ್ತು ಕುತ್ತಿಗೆ, ಪ್ರಕಾಶಮಾನವಾದ ಹಳದಿ ತೊಡೆಗಳು ಮತ್ತು ಮಸುಕಾದ ಹಳದಿ ಗಲ್ಲವನ್ನು ಹೊಂದಿರುತ್ತವೆ. ಹೆಣ್ಣು ಪಕ್ಷಿಗಳು ಮೇಲೆ ಆಲಿವ್ ಹಸಿರು ಬಣ್ಣದ್ದಾಗಿದ್ದು ಹಳದಿ ಹಸಿರು ಒಳಭಾಗವನ್ನು ಹೊಂದಿರುತ್ತವೆ. ಎರಡೂ ಲಿಂಗಗಳು ಮಂದ ಕಂದು ಬಣ್ಣದ ಕಾಲುಗಳನ್ನು ಹೊಂದಿರುತ್ತವೆ. ಗಂಡು ಹಕ್ಕಿಯ ಐರಿಡ್ಗಳು ಬಿಳಿಯಾಗಿರುತ್ತವೆ, ಆದರೆ ಹೆಣ್ಣು ಹಕ್ಕಿ ಮತ್ತು ಮರಿ ಹಕ್ಕಿಗಳ ಐರಿಡ್ಗಳು ಕಂದು ಬಣ್ಣದ್ದಾಗಿರುತ್ತವೆ. ಗೆಳೆಯರೆ, ಮುಖ್ಯವಾಗಿ ಆಯ್ದ ಅರಣ್ಯ ಮತ್ತು 2ನೇ ಬೆಳವಣಿಗೆಯ ಕಾಡು ಪ್ರದೇಶದಲ್ಲಿ ಕಂಡುಬರುವ ರೆಡ್ ಕ್ಯಾಪ್ ಮನಾಕಿನ್ ಪಕ್ಷಿಗಳು ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ 400-500 ಮೀಟರ್ ಕೆಳಗೆ ಕಂಡುಬರುತ್ತವೆ, ಆದರೂ ಕೆಲವೊಮ್ಮೆ ಇವು 900 ಮೀಟರ್ವರೆಗಿನ ಎತ್ತರದಲ್ಲೂ ಕಾಣಬಹುದು. ಈ ಪಕ್ಷಿಗಳು ಹೆಚ್ಚಾಗಿ ಒಂದೇ ಪ್ರದೇಶದಲ್ಲಿ ವಾಸಿಸುತ್ತವೆ, ಆದರೂ ಕೆಲವು ಪಕ್ಷಿಗಳು ಆಹಾರ ಸಂಪನ್ಮೂಲಗಳ ಲಾಭ ಪಡೆಯಲು ವಲಸೆ ಹೋಗುತ್ತವೆ. ಸ್ನೇಹಿತರೆ, ಕೆಂಪು ಟೋಪಿಯ ಮನಾಕಿನ್ಗಳು ಹಣ್ಣು ತಿನ್ನುವ ಪಕ್ಷಿಗಳಾಗಿದ್ದು ಬಹುತೇಕ ಹಣ್ಣುಗಳನ್ನು ಮಾತ್ರ ತಿನ್ನುತ್ತವೆ. ಈ ಹಕ್ಕಿಗಳ ಜೀರ್ಣಾಂಗ ವ್ಯವಸ್ಥೆಯು ಬಹಳ ಬೇಗನೆ ನಡೆಯುತ್ತದೆ. ಸಾಮಾನ್ಯವಾಗಿ ಈ ಹಕ್ಕಿಗಳ ಜೀರ್ಣಕ್ರಿಯೆಯು 18 ನಿಮಿಷಗಳಿಗಿಂತ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಹಣ್ಣುಗಳು ಹೇರಳವಾಗಿ ಇಲ್ಲದ ಕೆಲವು ಋತುಗಳನ್ನು ಅನುಭವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣುಗಳನ್ನು ಸಂಸ್ಕರಿಸುವ ಮನಾಕಿನ್ಗಳ ಸಾಮರ್ಥ್ಯವು ವೇಗವಾಗಿ ವಿಕಸನಗೊಳ್ಳುತ್ತಿದೆ. ಆದ್ದರಿಂದ ಅವುಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಪಡೆಯಲು ಅವು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಬೇಕಾಗುತ್ತದೆ. ಗೆಳೆಯರೆ, ಕೆಂಪು ಟೋಪಿಯ ಮನಾಕಿನ್ಗಳು ಬಹುಪತ್ನಿತ್ವ ಪದ್ಧತಿಯನ್ನು ಹೊಂದಿವೆ. ಹೆಣ್ಣು ಪಕ್ಷಿಗಳು ಮರದಿಂದ ಹಸ್ತಾಂತರಿಸುವ ಸಣ್ಣ ಕಪ್ ತರಹದ ಗೂಡಿನಲ್ಲಿ 2 ಕಪ್ಪು ಅಥವಾ ಬೂದು ಬಫ್ ಬಣ್ಣದ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ. ಇವುಗಳ ಸರಾಸರಿ ಜೀವಿತಾವಧಿ 10 ವರ್ಷಗಳು. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿಯ ಕುತೂಹಲದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶುಭ ದಿನ.